ಹಾಯ್ ಹಾಯ್ ಹಲೋ ಹಲೋ. ನಿಮಗೆ ಕರಿತಾ ಇರೋದು, ಬನ್ನಿ ಇಲ್ಲಿ. ಏನು ಮಾಡ್ತಿದ್ದೀರಾ ಗೊತ್ತಾಗುತ್ತಾ ನಿಂಗೆ? ಓಡ್ಬೇಡ 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 ಓಡಬೇಡ. ಫಸ್ಟಿಗೆ ನನಗೆ ನನ್ನ ವ್ಲಾಗಿಗೆ ಸಪೋರ್ಟ್ ಮಾಡಿದಂದ್ರೆ ಇದೇ ನಾಯಿ ನೋಡ್ರಿ ಇರ್ತಾವಂದ್ರೆ ಅದಕ್ಕೆ ಕರೆದಿ ನೋಡ್ರಿ. ಅಲ್ಲಿಂದ ಓಡಿ ಬರತ್ತೆ ಪಾಪ. ಛೇ ನನಗನ್ಸತ್ತಿ ಪಾಪ ಅದಕ್ಕೆ ಏನೋ ತರಬೇಕಾಗಿತ್ತು, ನನಗೆ ಗೊತ್ತಾಗಲಿಲ್ಲ. ಅದ್ರ ಫ್ರೆಂಡೂ ಕರೆಯೋದಕ್ಕೆ ನೋಡ್ರಿ. ಅದು ಮುಂದಕ್ಕೆ ನನಗೆ ಭಾಳ ಬೇಜಾರಾಗತೈತಿ ಪಾಪ, ಕರೋರು ಬರೋದೈತಿ. ನಾ ಏನೂ ತಂದಿಲ್ಲಲ್ಲ. ಥ್ಯಾಂಕ್ ಯು ಚಿನ್ನ. ಹಲೋ ನಮಸ್ತೆ ಎಲ್ಲರಿಗೆ. ಸೊ ಹೊಸ ಬ್ಲಾಗ್ಗೆ ಸ್ವಾಗತ ಸುಸ್ವಾಗತ. ಸೊ ಏನು ಗೊತ್ತಿಲ್ಲ, ನನಗೂ ಹಂಗೆ ಸಡನ್ನಾಗಿ ಅನ್ಎಕ್ಸ್ಪೆಕ್ಟೆಡಾಗಿ ವ್ಲಾಗ್ ಮಾಡ್ಬೇಕು ಅನಿಸ್ತು. ಸೊ ಈ ವ್ಲಾಗ್ದಾಗ ಸ್ಪೆಷಲ್ ಏನಂದ್ರೆ, ಆಲ್ಮೋಸ್ಟ್ ನಾನು ನನ್ನ ಬಗ್ಗೆ ಹೇಳ್ಕೊಂಡಿನಿ ಅನ್ಸುತ್ತೆ, ನನ್ನ ಪರಿಚಯ ಮಾಡಿಕೊಟ್ಟಿನಿ ಅನ್ಸುತ್ತೆ. ಸೊ ನನ್ನ ಅಫಿಷಿಯಲ್ ನೇಮ್ ಸದಾಶಿವ. ಸೊ ನಾನೀಗ ಬೆಂಗಳೂರದಾಗಿದ್ದೀನಿ ಕರೆಂಟಾಗಿ. ಸೊ ನಮ್ಮದು ಪ್ರಾಪರ್ ಬಿಜಾಪುರ ಹತ್ರ ಒಂದು ಸಣ್ಣ ಹಳ್ಳಿ ಬರ್ತೈತಿ. ಸೊ ಅಲ್ಲಿ ಅಂದರೆ ಮಹಾರಾಷ್ಟ್ರದಾಗನ ಕನ್ಸಿಡರ್ ಆಗ್ತೈತಿ ಅದು ಹಳ್ಳಿ. ಈಗ ನಾನು ಇಲ್ಲಿ ಸದ್ಯ ಈಗ ಇರೋದು ಬೆಂಗಳೂರದಾಗ. ಸೊ ಬೆಂಗಳೂರದಾಗ ಏನು ಮಾಡ್ತೀನಿ ಅಂದರೆ, ನಾನು ನರ್ಸಿಂಗ ಟೀಚಿಂಗ್ ಮಾಡ್ತೀನಿ. ಸೊ ಇದು ನನ್ನ ಮೇನ್ ಕೆಲಸ ಐತಿ ಬೆಂಗಳೂರದಾಗ. ಸೊ ಇದಕ್ಕೆ ನನ್ನ ಬಗ್ಗೆ ನಾನು ಮತ್ತೊಂದು ವಿಡಿಯೋದಾಗ ಫುಲ್ ಡೀಟೇಲಾಗಿ ನಂದು ಇಂಟ್ರೊಡಕ್ಷನ್ ಕೊಡ್ತೀನಿ. ಸೊ ಇವತ್ತು ಸುಮ್ಮನೆ ಹಂಗೆ ಸ್ಮಾಲ್ ಆಗಿರಲಿ ಅಂತೇಳಿ, ಸಡನ್ನಾಗಿ ನಾನು ವಿಡಿಯೋ ಸ್ಟಾರ್ಟ್ ಮಾಡಿದ್ರೆ ಅಷ್ಟೊಂದು ಕರೆಕ್ಟಾಗಿರಲ್ಲ ಅಂತೇಳಿ ಅದಕ್ಕೆ ಸ್ಮಾಲಾಗಿ ಇಂಟ್ರೊಡಕ್ಷನ್ ಕೊಡ್ತೀನಿ. ಸೊ ನೆಕ್ಸ್ಟ್ ಅದಕ್ಕೆ ಒಂದು ವಿಡಿಯೋ ಮಾಡ್ತೀನಿ, ಕರೆಕ್ಟಾಗಿ ನನ್ನ ಬಗ್ಗೆ ನಾನು ಇಂಟ್ರೊಡಕ್ಷನ್ ಕೊಡ್ತೀನಿ. ಸೊ ನನಗೆ ಇವತ್ತು ಹೆಂಗೇನೋ ಗೊತ್ತಿಲ್ಲ, ವ್ಲಾಗ್ ಮಾಡ್ಬೇಕಂತ ಅನಿಸ್ಬಿಡ್ತು. ಸೊ ಅದಕ್ಕೆ ವ್ಲಾಗ್ ಮಾಡಬೇಕು. ನಾನು ಡೈಲಿ ವ್ಲಾಗ್ಸ್ ಏನು ಮಾಡೋಕ್ಕಾಗುತ್ತಿಲ್ಲ ಗೊತ್ತಿಲ್ಲ, ಬಟ್ ವ್ಲಾಗ್ ಅಂತೂ ಮಾಡ್ಬೇಕಂತೇಳಿ ಅನಿಸ್ತೆ. ಸೊ ಅದಕ್ಕೆ ನಾನು ವಿಡಿಯೋ ಮಾಡೋಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟೆ. ಅದು ಕ್ಯಾಮ್ರಾ ತೊಗೋಬೇಕಂತ ಐತಿ, ಬಟ್ ಅದು ಆವಾಗ ಮಾಡ್ಬೇಕಂತ ಅನಿಸ್ತು. ಬಟ್ ಹಂಗೆ ಬರೀ ಹಂಗೆ ಅನ್ಕೋತಾನೆ ಒಂದು ವರ್ಷ ಆಗಿಬಿಟ್ಟೈತೆ. ಸೊ ಹಿಂಗಾದ್ರೆ ಕೆಲಸ ಆಗಲ್ಲ ಅಂತೇಳಿ ಅದಕ್ಕೆ ವ್ಲಾಗ್ ಮಾಡಬೇಕು, ಏನರ ಒಂದು ವ್ಲಾಗ್ ಹಾಕೋಬೇಕು, ಏನರ ಒಂದು ಮಾಡಬೇಕು ಅಂತೇಳಿ ಫಿಕ್ಸ್ ಆಗಿಬಿಟ್ಟೆ. ಸೊ ಅದಕ್ಕೆ ಇದು ವಿಡಿಯೋ ಮಾಡತ್ತೀನಿ. ಸೊ ಇವತ್ತಿನ ವಿಡಿಯೋದಾಗ ಮೇನಾಗಿ ನಾನು ಏನು ತೋರಿಸ್ತೀನಿ ಅಂದರೆ, ಮೀನ್ಸ್ ಈ ವ್ಲಾಗ್ದಾಗ ನಂದು ಈಗ ರೂಮ್ ಅದೇನಿಲ್ಲ, ರೂಮ್ ತೋರಿಸ್ತೀನಿ ನಿಮಗೆ. ನನ್ನ ರೂಮ್ ಹೆಂಗೈತಿ, ಬೆಂಗಳೂರದಾಗಿರೋಂಥ ರೂಮ್ ಹೆಂಗೈತಿ ಅಂತೇಳಿ. ಓಕೆ, ಒಂದು ನಿಮಿಷ. ಸೊ ಇದೇನಿತ್ತಲ್ಲ, ಇದು ಡೋರ. ಸೊ ಹಿಂಗೆ ಬಂದ್ರೆ, ಸೊ ಇಲ್ಲಿ ಡಸ್ಟ್ಬಿನ್ ಇದೆ ನಮ್ಮದು. ಈ ಥರ ಕಸ ಹೋಗ್ಬಿಟ್ಟಿನಿ. ಸೊ ಇಲ್ಲಿ 2 ಸೆಟ್ ಶೂಸ್ ಅದಾವೆ. ಸೊ ಇದು ಕಾಮನ್ ಆಗಿ ಇದು ಕಾಲೇಜಕ್ಕೆ ಹಾಕೊಂಡು ಹೋಗ್ಬೇಕೈತಿ. ಅದು ಅಲ್ಲಿ ಅದೊಂದು ಚೇರ್ ಐತಿ, ಇನ್ನೊಂದು ಐತಿ ಒಳಗಿಲ್ಲಿ. ಸೊ ಇದು ಕಿಚನ್ದಾಗೆ ಅಂಥದ್ದೇನಿಲ್ಲ, ಸೊ ನಾರ್ಮಲ್ ಐತಿ. ಸೊ ಇದು ಈ ಚೇರ್ ಆಗಿರೋದು ಕುಂಡ್ರಲಾಕಲ್ಲ, ಬಟ್ಟೆ ಇವು ಟಾವೆಲ್ಲ ಅಂತ ಏನು ಉಗ್ಯಾಕನೇ ಐತಿ. ಓಕೆ, ಸೊ ನೆಕ್ಸ್ಟ್ ಇದು ನಮ್ಮದು ಹೆಲ್ಮೆಟ್. ಇದಕ್ಕೆ ನಾವು ಮೋಟೋ ವ್ಲಾಗಿಂಗ್ ಸೆಟಪ್ ಮಾಡಿದ್ದೀವಿ. ನೋಡ್ಬೇಕು, ಅದು ಇನ್ನೂ ಜನವರಿಗೆ ಸ್ಟಾರ್ಟ್ ಮಾಡ್ಬೇಕಂತ ಐತಿ. ಸೊ ನೋಡ್ಬೇಕು. ಇದು ನಮ್ಮದು ಬೆಡ್ ಈ ಥರ ಐತಿ. ಸೊ ಇದು ಟೇಬಲ್ ಏನು ಇಡೋಕೆ ಮಾಡೋಕೆ. ಇದು ನೋಡ್ರಿ ನಂದು ಹಳೆ ಮೊಬೈಲು. ಇದ್ರಾಗ ಮೆಟ್ರೋ ಕಾರ್ಡ್ ಐತಿ. ಸೊ ಜಾಸ್ತಿ ಯೂಸ್ ಮಾಡಲ್ಲ, ಆನ್ಲೈನ್ ಪೇ ಮಾಡಿಬಿಡ್ತೀನಿ. ಈ ಮೊಬೈಲ್ ಹೆಂಗಂದ್ರೆ ನಮ್ಮ ತಮ್ಮ ಕೊಟ್ಟಿದ್ದು ನನಗೆ. ನಮ್ಮ ತಮ್ಮ ಯಾಕೆ ನನಗೆ ಕೊಟ್ಟಂದ್ರೆ, ನಂದೊಂದು ಹಳೆ ಮೊಬೈಲ್ ಐತೆ ಮೊದಲು, ಅದನ್ನು ಅವ ಯೂಸ್ ಮಾಡೋದಿದ್ದ ನೀರೇ ಹಾಕಿಬಿಟ್ಟ. ಹಾಗಾಗಿ ಅವ ತೊಗೊಂಡಿದ್ದು ಮೊಬೈಲ್ ನನಗೆ ಕೊಡ್ಬೇಕಾಯ್ತು. ಇದನ್ನೊಂದು 4 ವರ್ಷ ಯೂಸ್ ಮಾಡಿ. ಸೊ ಭಾಳ ಸ್ಟ್ರಕ್ ಆಗತ್ತೆ ಮೊಬೈಲ್, ಸ್ಲೋ ಆಗತ್ತೆ. ಸೊ ಅದಕ್ಕೆ ಯೂಸ್ ಮಾಡೋದನ್ನು ಬಿಟ್ಟಿದ್ದೀನಿ. ಇದು ನಮ್ಮದು ಲ್ಯಾಪ್ಟಾಪ್ ಬ್ಯಾಗ್. ಇದು ಲ್ಯಾಪ್ಟಾಪ್ ಬ್ಯಾಗ್ ನಾನು 2023ರಾಗ ಲ್ಯಾಪ್ಟಾಪ್ ತೊಗೊಂಡಿದ್ದೆ. ಅದ್ರ ಜೊತೆಗೆ ಇದು ಬ್ಯಾಗ್ ಬಂದಿತ್ತು. ಅದೊಂದು ಓಕೆ. ಈ ಸೈಡ್ ಏನೈತಿ, ನಾನು ಡ್ರೆಸ್ಸಸ್ ಹಾಕೀನಿ. ಇದು ನೋಡ್ರಿ ವ್ಲಾಗಿಂಗ್ ಮೊಬೈಲ್ದಾಗ ಮಾಡೋದು. ಇದ್ರಾಗ ಏನಿಲ್ಲ, ಇವು ನಮ್ಮೆಲ್ಲ ಮ್ಯಾಗ ಡಾಕ್ಯುಮೆಂಟ್ಸ್ ಅದಾವೆ, ಕೆಳಗೆಲ್ಲ ಡ್ರೆಸ್ ಅದಾವೆ. ಇಷ್ಟು ಕರೆಕ್ಟಾಗಿ ಇಡೋಕ್ಕಾಗಿಲ್ಲ ನನಗೆ. ಹಂಗೆ ಓದ್ಬಿಟ್ಟಿನಿ, ಸಿಕ್ಕಂಗೆ ಓದ್ಬಿಟ್ಟಿನಿ. ಎಕ್ಸಾಮ್ ಟೈಮ್ದಾಗ ಇಡೋಕ್ಕಾಗಿಲ್ಲ ನಾನು ಕರೆಕ್ಟಾಗಿ. ಇದ್ರಾಗ ಏನಿಲ್ಲ, ಅಲ್ಲ ಅದು ಐತೆ, ಇಂಥದ್ದೇನಿಲ್ಲ. ಇದೊಂದು ನಮ್ಮದು ಗ್ಲಾಸ್ ಈ ಥರ ಐತಿ. ಓಕೆ, ಈ ಥರ ಐತೆ ನೋಡ್ರಿ ನಮ್ಮ ರೂಮ್. ಹೆಂಗೆ ಅನಿಸ್ತು ಅಂತ ಹೇಳ್ರಿ. ನಮ್ಮ ರೂಮ್ ಈ ಥರ ಐತಿ. ಒಂದು ರೌಂಡ್ ಹಾಕ್ತೀನಿ ನೋಡ್ರಿ ಹೆಂಗೆ ಅನಿಸುತ್ತೆ ಅಂತೇಳಿ. ಅದು ಅಡುಗೆ ಮನೆ. ಸೊ ಇದು ವಾಶ್ರೂಮ್ ಈ ಥರ ಐತೆ ಅಂದ್ರೆ ಸಿಂಪಲ್ ಮಸ್ತ್ ಐತೆ ಅಷ್ಟೇ. ಇದ್ರಾಗ ಟಾಯ್ಲೆಟ್ ಮತ್ತು ಬಾತ್ರೂಮ್ ಎರಡು ಒಂದ್ರೊಳಗನ. ಇನ್ನೊಂದು ಸ್ಪೆಷಲ್ ಪರ್ಸನ್ ತೋರಿಸ್ತೀನಿ ನಿಮಗೆ. ಅವ್ರು ಹೊರಗೆ ಅದಾರ, ಅವ್ರನ್ನ ತೋರಿಸ್ತೀನಿ.
ಇಲ್ದಾರ ನೋಡ್ರಿ, ಇವರು ನಮ್ಮ ಸ್ಪೆಷಲ್ ಪರ್ಸನ್. ನನ್ನ ಬೈಕು NS 125 ಪಲ್ಸರ್. ಹೆಲ್ಮೆಟ್ ಬೇರೆದವ್ರದೈತಿ, ಬೈಕ್ ನಂದೈತಿ. ನಮ್ಮ ರೂಮ್ ಒಂದಿಷ್ಟು ಪಾರ್ಕಿಂಗ್ ಪ್ಲೇಸ್ ಐತೆ ನೋಡ್ರಿ. ನಮ್ಮ ಬೈಕನ್ನು ಇಲ್ಲಿ ಪಾರ್ಕ್ ಮಾಡಬಹುದು. ಅಲ್ಲಿ ಗಾಡಿ ಐತವಲ್ಲ, ಅಲ್ಲಿ ಹಿಂದೆ ಏನೈತಿ, ಕೆರೆ ಐತಿ ನೋಡ್ರಿ. ಎಲ್ಲ ಸ್ಮಾಲ್ ರೂಮ್ ಟೂರ್. ಸೊ ಈಗೇನು ನಡೆದೈತಿ ಅಂದರೆ ಕೆಲಸ ನಮ್ಮದು MSc ನರ್ಸಿಂಗ್ದು ಎಕ್ಸಾಮ್ ಅದಾವ. ಸೊ ಅದ್ರದ್ದು ಪ್ರಿಪೇರ್ ಮಾಡತ್ತೀನಿ. ಅದ್ರ ಮಧ್ಯೆ ಬ್ಲಾಗ್. ಇವತ್ತು ಶನಿವಾರ ಐತಿ, ಮೀನ್ಸ್ 2025 ಡಿಸೆಂಬರ್ 20 ಡಿಸೆಂಬರ್ 20 2025 ಇದೆ. ಸೊ ಇವತ್ತೇನಂದ್ರೆ ಇವತ್ತು ಶನಿವಾರ ಇರೋದ್ರಿಂದ ನಾಳೆ ಸಂಡೇ ಒಂದಿನ ನಮಗೆ ಸುಟ್ಟಿ ಸಿಗ್ತೈತಿ. ಸೊ ನನಗೆ ಇನ್ನೂ 2 ಎಕ್ಸಾಮ್ ಅದಾವೆ, ಸೋಮವಾರ ಮತ್ತು ಮಂಗಳವಾರ 22 ಮತ್ತು 23ನೇ ತಾರೀಕಿಗೆ 2 ಎಕ್ಸಾಮ್ ಅದಾವೆ. ಸೊ ಅದಕ್ಕೆ ನಾನು ಹೆಂಗೆ ಮಾಡ್ಬೇಕಂದ್ರೆ, ಏನು ಪ್ಲ್ಯಾನಿಂಗ್ ಐತಿ ಅಂದ್ರೆ ಹೋಗೋದು. ಸೊ ತುಮಕೂರಿಗೆ ಹೋಗ್ಬೇಕು ಇಲ್ಲಿದ್ದೀನಿ ನಾನು. ಸೊ ಇಲ್ಲಿಂದ ತುಮಕೂರಿಗೆ ಹೋಗ್ಬೇಕಂದ್ರೆ ನನಗೆ ಯಶವಂತಪುರಕ್ಕೆ ಟ್ರೈನ್ ಐತಿ. ಸೊ ನಾಳೆ ಮಾರ್ನಿಂಗ್, ಇದು ನಾಳೆ ಮಾರ್ನಿಂಗ್ ಅಲ್ಲ, ಸೋಮವಾರ ಮಾರ್ನಿಂಗ್, ನಾಡ್ದು ಮಾರ್ನಿಂಗು 6 ಗಂಟೆಗೆ ಟ್ರೈನ್ ಐತಿ. 6 ಗಂಟೆಗೆ ಟ್ರೈನ್ ಐತಿ. ಸೊ 6 ಗಂಟೆಗೆ ನಾನು ಟ್ರೈನ್ ಹತ್ತಿದ್ದೆ ಅಂದ್ರೆ 6 ಗಂಟೆಯಿಂದ 7 ಗಂಟೆಗೆ ಹೋಗಿ ಆರಾಮ ತುಮಕೂರದಾಗ ನಾನು ರೀಚ್ ಆಗ್ತೀನಿ. ಸೊ ಅಲ್ಲಿಂದ ಕಾಲೇಜ್ಗೆ ಹೋಗ್ಬೇಕಾದ್ರೆ 1 ಅವರ್ ಆಗುತ್ತೆ ಹೆಚ್ಚು ಕಡಿಮೆ. ನಾನು ಬ್ರೇಕ್ಫಾಸ್ಟ್ ಅದು ಮಾಡ್ಕೊಂಡು ಹೋಗ್ಬೇಕಂದ್ರೆ 1 ಅವರ್ ಆಗ್ತೈತಿ. ಸೊ ಅಲ್ಲಿಂದ ಹೋಗಿ ಎಕ್ಸಾಮ್ ಮುಗಿಸಿ, ಅಂದ್ರೆ ಮಾರ್ನಿಂಗ್ 9 ಗಂಟೆಯಿಂದ 12 ಗಂಟೆ ತನಕ ಎಕ್ಸಾಮ್ ಐತೆ. ಅದು ಎಕ್ಸಾಮ್ ಮುಗಿಸ್ಕೊಂಡು ಕಂಟಿನ್ಯೂಸ್ ಎಕ್ಸಾಮ್ ಇರೋದ್ರಿಂದ ನಾನು ಏನು ಮಾಡಬೇಕಾಗುತ್ತೆ, ರೂಮ್ ಹಿಡಿಬೇಕಾಗುತ್ತೆ. ಸೊ ಅಲ್ಲೇ ಒಂದು ರೂಮ್ ಹಿಡಿತೀನಿ. ಮಧ್ಯಾಹ್ನ 12 ಗಂಟೆಗೆ ಎಕ್ಸಾಮ್ ಮುಗಿಸ್ಕೊಂಡು ರೂಮಿಗೆ ಬರ್ತೀನಿ. ಮತ್ತು ಓದ್ಕೋತ್ಕೊಂತ ಮರುದಿನ ಮಂಗಳವಾರ ಒಂದಿನ ಎಕ್ಸಾಮ್ ಐತಿ, ಲಾಸ್ಟ್ ಎಕ್ಸಾಮ್. ಅದನ್ನೊಂದು ಮುಗಿಸಿ ಫೈನಲ್ ಆಗಿ ಎಕ್ಸಾಮ್ ಮುಗಿತೈತಿ. ಸೊ ಪ್ರಾಕ್ಟಿಕಲ್ ಐತಿ. ಪ್ರಾಕ್ಟಿಕಲ್ಗೆ ಮತ್ತು ನಾನು ವಾಪಸ್ ಬೆಂಗ್ಳೂರಿಗೆ ಬರ್ತೀನಿ. ಬೆಂಗ್ಳೂರಿಗೆ ಬಂದು ಮತ್ತು ಅವರೊಂದು ಟೈಮ್ ಟೇಬಲ್ ಬಿಡ್ತಾರಲ್ಲ, ಅವಾಗ ಹೋಗಿ ಅಗೇನ್ ಮತ್ತು ಪ್ರಾಕ್ಟಿಕಲ್ ಬರಿತೀನಿ. ಸೊ ಇದಿಷ್ಟು ಪ್ಲ್ಯಾನ್ ಐತಿ ಈಗ. ಇದು ಹಂಗೆ ವ್ಲಾಗ್ ಕಂಟಿನ್ಯೂ ಮಾಡ್ತೀನಿ. ನಾಳೆಗೆ ಒಂದಿನ ಹಂಗೆ ಕಂಟಿನ್ಯೂ ಮಾಡ್ತೀನಿ ಜರ್ನಿ. ಯಶವಂತಪುರಕ್ಕೆ ಹೋಗೋದಾಗಲಿ, ಯಶವಂತಪುರದಿಂದ ತುಮಕೂರಿಗೆ ಹೋಗೋದು, ಆಮೇಲೆ ಅಲ್ಲಿ ಎಕ್ಸಾಮ್ ಸೆಂಟ್ರಿಗೆ ಹೋಗೋದು, ನಿಮಗೆಲ್ಲ ತೋರಿಸ್ತೀನಿ ನಾನು. ನಮ್ಮದು ಯಾವ್ದು ಸೆಂಟ್ರ್ ಐತೆ ಅಂತೇಳಿ ಇದನ್ನೇ ಹೇಳ್ಬೇಕು. ಇನ್ನೊಂದು ಏನು ನೆನಪಾಯ್ತು ಅಂದ್ರೆ, ನಾನು ಗಾಡಿ ತೊಗೊಂಡಿನೆಲ್ಲ, ಗಾಡಿ ತೊಗೊಂಡು ಹೋಗ್ಬೋದಾಗಿತ್ತು. ನನಗೆ ಅನಿಸುತ್ತೆ ಒಬ್ಬರಿಗೆ ಬೇಸರ ಆಗ್ಬಿಡ್ತೈತಿ ಗಾಡಿ ತೊಗೊಂಡು ಹೋಗೋದು. ಆಮೇಲೆ ಇನ್ನೊಂದು ಯಾವ್ದಾರು ಗಾಡಿ ತೊಗೊಂಡು ಹೋಗೋದು ನೆಗೆಟಿವ್ ಏನಂದ್ರೆ, ನನಗೆ ಓದೋಕ್ಕೆ ಟೈಮ್ ಇಲ್ಲಲ್ಲ. ಸೊ ಅದಕ್ಕೆ ಟ್ರೈನ್ದಾಗ್ರೆ 1 ಅವರ್ ಯಾಕೆ ವೇಸ್ಟ್ ಮಾಡೋದು, ಟ್ರೈನ್ದಾಗ್ರೆ 1 ಅವರ್ ಓದ್ಕೊಂಡು ಹೋಗ್ಬೇಕಂತೇಳಿ ಆ ಒಂದು ಪ್ಲ್ಯಾನಿಂಗ್ದಾಗ ನಾನು ಟ್ರೈನಿಗೆ ಹೊಂಟೀನಿ. ಸೊ ಬೈಕ್ನಾಗ ಹೋದ್ರೆ ಅದೊಂದು ಅವರ್ ವೇಸ್ಟ್ ಆಗುತ್ತೆ ಅಂತೇಳಿ. ಓಕೆ, ನೋಡೋಣಂತ. ಪ್ರಾಕ್ಟಿಕಲ್ಗೆ ಎಕ್ಸಾಮ್ ತೊಗೊಂಡು ಹೋಗ್ಬೇಕು ಪ್ಲ್ಯಾನಿಂಗ್ ಐತಿ, ಗಾಡಿ ತೊಗೊಂಡು ಹೋಗ್ಬೇಕಂತೇಳಿ ತುಮಕೂರಿಗೆ. ನೋಡೋಣಂತ ಅವಾಗ ಏನಾಗುತ್ತೆ ಅಂತೇಳಿ, ಮೈಂಡಿಗೆ ಹೆಂಗೆ ಬರುತ್ತೆ ಆ ಟೈಮ್ದಾಗ ಹೆಂಗೆ ಮಾಡೋಣಂತ. ಗೈಸ್, ಇಲ್ಲಿ ರೂಮ್ನಾಗ ಇದ್ದಿದ್ದು ಬೇಸರ ಆಯ್ತು ನನಗೆ. ಮೀನ್ಸ್ ಇಲ್ಲಿ ಓದಕ್ಕೆ ಮನಸ್ಸು ಬರೋದು. ಸೊ ಇಲ್ಲೊಂದು ಸೈಡ್ ಒಂದು ಕೆರೆ ಐತೆ. ಸೊ ಅದು ನಿಮ್ಗೆ ತೋರಿಸ್ತೀನಿ ಹೆಂಗೈತೆ ಅಂತೇಳಿ. ಸೊ ಅಲ್ಲೇ ಓದಬೇಕು, ಸ್ವಲ್ಪ ರೌಂಡ್ ಹಾಕ್ಕೊಂಡು ಅಲ್ಲೇ ಓದ್ಬೇಕಂತೇಳಿ ಪ್ಲ್ಯಾನ್ ಮಾಡೀನಿ. ಸೊ ಅಲ್ಲೇ ಸಿಗ್ತೀನಿ, ಬರ್ರಿ. ಇದು ಹಿಂದ್ಗಡೆನೇ ನಮ್ಮ ರೂಮ್ ಐತೆ ನೋಡ್ರಿ. ವ್ಲಾಗಿಂಗ್ ಮಾಡೋದು ಅಷ್ಟು ಈಸಿ ಅಲ್ಲ ನೋಡ್ರಿ, ಭಾಳ ಕಷ್ಟ ಐತೆ. ಹಂಗೆ ಅನ್ಕೊಂಡ್ರೆ ವ್ಲಾಗಿಂಗ್ ಮಾಡೋದಾಗಲ್ಲ. ಬಾಯ್ ಬಾಯ್, ಟಾಟಾ, ಬಾಯ್ 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 ಬಾಯ್. ಈಗ ಈ ಕೆರೆ ತೋರಿಸ್ತೀನಿ ನೋಡ್ರಿ. ಆಲ್ಮೋಸ್ಟ್ ಎಷ್ಟಪ್ಪ 1 ಇಯರ್ ಮ್ಯಾಗ ಆಯ್ತು ನಾ ಇಲ್ಲಿ ಬಂದೆ. ಅವಾಗ ನೋಡ್ಕೊಂಡು ಕೆರೆ ಸ್ಟಾರ್ಟ್ ಐತಿ. ಸೊ ನೋಡೋಣ ಅಂತ ನಿಮ್ಮ ಕೆರೆ ತೋರಿಸ್ತೀನಿ ಎಷ್ಟು ದೊಡ್ಡದು. ಯಾಕೆ ನನ್ನಿಂದ ಬರತ್ತಿ ಅಲ್ಲ, ನಾ ಏನೂ ತಿನ್ನಕ್ಕೆ ತಂದಿಲ್ಲ. ನೀ ಎತ್ತಿನ ನಾಯಿ. ನಿಮ್ಮ ದೋಸ್ತ ಅಲ್ಲದ ನೋಡು, ಫುಲ್ ಕೆರೆ ಎಷ್ಟು ದೊಡ್ಡದೈತಿ ನೋಡ್ರಿ. ಇದ್ರಾಗ ಈಗ ಸದ್ಯಕ್ಕೆ ಕೊಳಚೆ ನೀರು ಬಂದು ನಿಂತಾವೆ. ಅಷ್ಟು ದೊಡ್ಡದೈತಿ ಕೆರೆ. ಇದನ್ನೆಲ್ಲ ಡೆವಲಪ್ ಮಾಡ್ಯಾರ ನೋಡ್ರಿ. ಒಂದೇನಂದ್ರೆ ಸ್ವಲ್ಪ ಮೈಂಡ್ ಫ್ರೆಶ್ ಆಗುತ್ತೆ, ಇಲ್ಲೇ ಒಂದು ಸ್ವಲ್ಪ ಓದ್ಕೊಂಡು ಹೋಗ್ಬೇಕು ಅಂಥೇಳಿ ಮೇನ್ ಉದ್ದೇಶ ಇರೋದು. ಅಲ್ಲಿ ಇದು ಮಣ್ಣು ಐತಿ, ಅದನ್ನು ತಂದು ಇಲ್ಲೆಲ್ಲೇ ಹೋಗ್ಯಾತಾರ ನೋಡ್ರಿ ಇರ್ತಾವಂದ್ರೆ. ಅದಕ್ಕೆ ಕರ್ದಿ ನೋಡ್ರಿ, ಅಲ್ಲಿಂದ ಓಡಿ ಬರತ್ತೆ ಪಾಪ. ಛೇ ನನಗನ್ಸತ್ತಿ ಪಾಪ, ಅದಕ್ಕೆ ಏನೋ ತರಬೇಕಾಗಿತ್ತು, ನನಗೆ ಗೊತ್ತಾಗಲಿಲ್ಲ. ಅದ್ರ ಫ್ರೆಂಡೂ ಕರೆಯಾದೈತಿ ನೋಡ್ರಿ. ಅದು ನಂದ್ಯಾಕೆ ನನಗೆ ಭಾಳ ಬೇಜಾರಾಗತೈತಿ ಪಾಪ, ಕರೆದ್ರೆ ಬರೋದೈತಿ. ನಾ ಏನೂ ತಂದಿಲ್ಲಲ್ಲ. ಥ್ಯಾಂಕ್ ಯು ಚಿನ್ನ. ಫಸ್ಟಿಗೆ ನನಗೆ ನನ್ನ ವ್ಲಾಗಿಗೆ ಸಪೋರ್ಟ್ ಮಾಡಿದಂದ್ರೆ ಇದೇ ನಾಯಿ ನೋಡ್ರಿ. ಥ್ಯಾಂಕ್ ಯು ಚಿನ್ನ.
ಸೂರ್ಯ ಸನ್ಸೆಟ್ ಆಗ್ತಿದೆ. ಎಟ್ ಮಸ್ತ್ ಐತೆ ನೋಡ್ರಿ ವ್ಯೂ ಪಾಯಿಂಟ್. ಇದು ಡ್ರೈನೇಜ್ ಸಿಸ್ಟಮ್ದು ಫಿಲ್ಟ್ರೇಷನ್ ಅದೇನು ಆಗುತ್ತೆ ಇಲ್ಲಿ. ಗೈಸ್ ಇಲ್ಲಿ ಕರೆ ಅಂದ್ರೆ ನಾವು ಓದ್ಬೇಕಂತ ಬಂದೆ, ಬಟ್ ಆಗೋಲ್ಲ. ಯಾಕಂದರೆ ಇಷ್ಟೊಂದು ಕೂಲ್ ಎನ್ವೈರ್ಮೆಂಟ್ ಐತಿ ಇಲ್ಲಿ. ನಾನು ಓದಕ್ಕೆ ಮನ್ಸೋಲ್ಲ, ಕಂಫರ್ಟೇಬಲ್ ಹಿಂಗೆ ಒಂಥರ ಕೂಲ್ ಆಗಿರ್ಬೇಕು, ಫ್ರೀ ಆಗಿರ್ಬೇಕು ಅಂತ ಅನ್ಸತೈತಿ. ಸೊ ಆಮೇಲೆ ರೂಮಿಗೆ ಹೋಗ್ಯಾನ ಓದ್ತೀನಿ. ಸೊ ಇಲ್ಲೊಂದು ರೌಂಡ್ ಹಾಕ್ಕೊಂಡು ಹೋಗ್ತೀನಿ. ಇದು ನೋಡಿರಿ ಕೆರೆಯ ಅಕ್ಕಪಕ್ಕ ಎನ್ವಿರಾನ್ಮೆಂಟು. ನಾ ಈಗ ಈ ಜೆ ಸಿ ಪಿ ಅಂತ ಹಾಕೋದನಿಲ್ಲ, ಹಿಂಗೆ ರೌಂಡ್ ಹಾಕೊಂಡು ಹಂಗಸ್ ಅಲ್ಲಿ ಹೋಗ್ಬೇಕು. ನಮ್ಮ ರೂಮ್ ಇರೋದು ಎಲ್ಲೈತಿ ಅಂದ್ರೆ ಇಲ್ಲೈತಿ ನೋಡ್ರಿ, ಪಿಂಕ್ ಕಲರ್ ಕಾಣಿಸುತ್ತಲ್ಲ ಇಲ್ಲಿ. ನಾ ಆಫ್ಟರ್ ಲಾಂಗ್ ಟೈಮ್ ನೋಡ್ರಿ ಇವು ಆಡ್ಗಳು ತಿಂತಾವೆ, ಆಡಿನ ಮರಿ ತಿಂತಾವೆ. ಜಾಲಿಕಾಯಿ ಅಂತಾರೆ, ಜಾಲಿಕಾಯಿ. ಬೆಂಗಳೂರದಾಗ ಜಾಲಿಕಾಯಿ ಇದೆ ಫಸ್ಟ್ ಟೈಮ್ ನೋಡಿ ಆಫ್ಟರ್ ಲಾಂಗ್ ಟೈಮ್. ವಾಕಿಂಗ್ ಆಲ್ಮೋಸ್ಟ್ ಇನ್ನೂ ಅರ್ಧ ಐತಿ. ಸೊ ಈಗ ಹಿಂಗೆ ರೌಂಡ್ ಹಾಕ್ಕೊಂಡು ರೂಮಿಗೆ ಹೋಗಿಬಿಡೋಣಂತ. ಇಲ್ಲಿ ಇದು ಡ್ರೈನೇಜ್ ವಾಟರ್ ಐತಲ್ಲ, ಸೊ ಅದು ಭಾಳ ಸ್ಮೆಲ್ ಬರ್ತೈತಿ, ಬ್ಯಾಡ್ ಸ್ಮೆಲ್. ರೌಂಡ್ ಹಾಕೊಂಡು ಜಲ್ದಿ ರೂಮಿಗೆ ಹೋಗಿ ಓದ್ಕೋತ ಕೊಡೋಂತ. ನಾಳೆ ಒಂದು ದಿನ ಗ್ಯಾಪ್ ಐತಿ, ನಾಳೆ ಎಕ್ಸಾಮ್ ಬರೀಬೇಕು, ಅದೊಂದು ಟೆನ್ಷನ್ ಐತಿ ನನಗೆ. ಸೊ ಈ ಒಂದು ಟೆನ್ಷನ್ದಾಗ ನಾನು ವ್ಲಾಗ್ ಮಾಡೋದು. ಸ್ಟ್ರಕ್ಷನ್ ವರ್ಕ್ ನಡೆದೈತೆ ನೋಡ್ರಿ, ಕೆರೆ ಕನ್ಸ್ಟ್ರಕ್ಷನ್. ಮಹೇಂದ್ರ ಟ್ರ್ಯಾಕ್ಟರ್ ಭಾಳ ಹೆಸರು ಮಾಡಿತ್ತು ನೋಡ್ರಿ, 575DIXP+. ಹಾಯ್ ಹಲೋ ನಮಗೆ ಕರಿತಾ ಇರೋದು, ಬನ್ನಿ ಇಲ್ಲಿ. ಏನು ಮಾಡ್ತಿದ್ದೀರಾ ಗೊತ್ತಾಗುತ್ತಾ ನಿಂಗೆ? ಓಡಬೇಡ. ವಿಡಿಯೋ ಮಾಡೋದು ಆಗಿ ಬರಲ್ಲ ಅನ್ಸುತ್ತೆ, ಅದಕ್ಕೂ ವ್ಲಾಗ್ ಆಗಿ ಬರೋಂಗಿಲ್ಲ. ನಾನೇ ತೆರಿಕೆಟ್ ಮಾಡತ್ತೀನಿ ಅನ್ಸುತ್ತೆ, ಅದಕ್ಕೆ ಆಗಿ ಬರಲ್ಲ ವ್ಲಾಗ್. ಬಾರು ಏಯ್ ಏ ಬ್ಲಾಗ್ ಮಾಡತ್ತೀನಿ, ತಲೆ ಕೆಟ್ಬಿಟ್ಟೈತಿ ಅದಕ್ಕೆ. ಬ್ಲಾಗ್ ನೋಡಿ ತಲೆ ಕೆಟ್ಬಿಟ್ಟೈತಿ ನೋಡಿ ಅದಕ್ಕೆ. ಇವ ಯಾರು ಹಿಂಗೆ ಕ್ಯಾಮ್ರಾ ಹಿಡ್ಕೊಂಬರತ್ತಾನಲ್ಲ ಅಂತೇಳಿ. ಬ್ಲಾಗ್ ಫೋಬಿಯಾ ಐತಿ ಅದಕ್ಕೆ, ಬ್ಲಾಗ್ ಫೋಬಿಯಾ ಅಂತ. ಕ್ಯಾಮ್ರಾ ನೋಡಿದ್ರೆ 1 ಕಿಲೋಮೀಟ್ರ್ ದೂರ ಹೊಂಟೈತಿ. ಬಾ ಇಲ್ಲಿ ಬ್ಲಾಗ್ ಮಾಡೋದು ಕಲಿಸ್ತೀನಿ ನಿನಗೆ. ಅದು ಸಮೇತ ನಾನು ಬ್ಲಾಗ್ ಮಾಡೋದನ್ನ ಓಡಕ್ಕೆ ಸ್ಟಾರ್ಟ್ ಮಾಡ್ತಾ. ಅಲ್ಲಿ ನೋಡ್ರಿ ಬೆಳಕ್ಕೆ ಎಷ್ಟು ಅದಾವ, ಒಬ್ಬೊಬ್ಬೊಬ್ಬ ಮಸ್ತು. ಹಿಂಗೆ ಹೋದ್ರೆ ಹಿಂಗೆ ವ್ಲಾಗ್ ಮಾಡ್ತೀನಿ ನಾನು. ನಾ ಎಷ್ಟು ಬೇನೆ ನಿಂತಿದ್ದೆ ಅಂದ್ರೆ ಅದು ಇನ್ನಾದರೂ ವ್ಲಾಗ್ ಪೋಬಿ ಐತಿ ಅದಕ್ಕೆ. ನಿಮಗೆ ಆಗ ಜೆ ಸಿ ಬಿ ತೋರಿಸಿದೆ ಅಲ್ಲಿದ್ದೆಲ್ಲ, ಜೆ ಸಿ ಬಿ ತೋರಿಸಿ ನಿಮಗೆ ಎಲ್ಲೈತಿ ಅಂತೇಳಿ ಕಾಣಿಸುತ್ತೆ ನೋಡ್ರಿ. ಇಲ್ಲಿ ಕಾಣಿಸ್ತಿರ್ಬೋದು ನಿಮಗೆ. ಅಲ್ಲಿಂದ ಹಿಂಗಾಸ್ ಬಂದೆ. ಬರೀ ಬೈಕ್ ತೋರಿಸ್ತೀನಿ ಬೇಡ್ರಿ. ಸೊ ಫೇವ್ರೇಟ್ ಬೈಕ್ ಹಾಗೆ ತೋರಿಸ್ತಾ ಇರ್ತೀವಿ ನಮ್ಮ ಬ್ಲಾಗಲ್ಲಿ. ಕೆರೆಯಾಗ ಒಂದು ರೌಂಡ್ ಹಾಕ್ಕೊಂಡು ರೂಮಿಗೆ ಬಂದೀವಿ. ಸೊ ಈಗೇನು ಕೆಲಸ ಐತಪ್ಪ ಅಂದ್ರೆ, ರೂಮ್ನಾಗ ನೀರಾಗ್ಯಾವ, ನೀರು ತೊಗೊಂಬರ್ಬೇಕು. ಸೊ ನೀರು ತೊಗೊಂಡು ಬಂದ ಸ್ಟಡಿಗೆ ಊಟ 9 ಗಂಟೆಗೆ ಮಾಡ್ತೀನಿ. ಅದಕ್ಕಿಂತ ಮುಂಚೆ ಸ್ಟಡಿ ಮಾಡೋಕೆ ಮೇನಾಗಿ. ಸೊ ಇಷ್ಟೆಲ್ಲ ಕೆಲಸ ಮುಗಿಸ್ಕೊಂಡು ಮತ್ತು ಸಂಡೇ ಒಂದಿನ ಆಯ್ತಲ್ಲ, ಸೊ ಸಂಡೇ ಒಂದಿನ ಫುಲ್ ಓದಿ ಎಕ್ಸಾಮ್ ಮುಗಿಸ್ಬೇಕು. ಸೊ ಇದೇ ಐತೆ ನನ್ನ ತಲೆಗೆ, ಎಕ್ಸಾಮ್ ಮುಗಿಸೋದಕ್ಕೆ ಇದು ಬಿಟ್ಟು ಬೇರೆ ಏನೂ ತಿಳಿಯಾಗಿಲ್ಲ. ಈಗ ಬ್ಲಾಗ್ ಮಾಡತ್ತೀನಲ್ಲ, ಪ್ರತಿದಿನ ಹಿಂಗೆ ಮಾಡ್ತೀನೋ ಅಥವಾ ಇವತ್ತು ಒಂದಿನ ಮಾಡತ್ತೀನಿ ಅಂತ ಗೊತ್ತಿಲ್ಲ, ಏನೋ ಗೊತ್ತಿಲ್ಲ ನನಗೆ. ಒಟ್ಟು ಈಗ ಮಾಡ್ಬೇಕನ್ಸತಿ ಮಾಡತ್ತೀನಿ ಬ್ಲಾಗ. ಇವತ್ತಿಂದ ಈ ವ್ಲಾಗದ ಸ್ಪೆಷಲ್ ಟಾಪಿಕ್ ಏನಂದರೆ ವ್ಲಾಗ್ ಮಾಡೋದು ಅಷ್ಟೇ. ವ್ಲಾಗ್ ಮಾಡೋದು ರಿಲೇಟೆಡ್ ಮಾತಾಡೋದು ಅಷ್ಟೇ. ಈ ವ್ಲಾಗನ್ನು ನಾನು ಕಂಟಿನ್ಯೂ ಮಾಡ್ತೀನಿ ಅನ್ನೋದೇ ದೊಡ್ಡ ಕ್ವಶನ್ ಮಾರ್ಕ್. ಸೊ ನೀವೇನಾದರೂ ಒಂದು ಕಮೆಂಟ್ ಹಾಕಿರಿ, ವಿಡಿಯೋ ಏನಾದರೂ ಬಂದಿತ್ತು ಅಂದರೆ ಒಂದು ಲೈಕ್ ಮಾಡಿರಿ, ನನಗೆ ಮೋಟಿವೇಟ್ ಸಿಗ್ತೈತಿ. ಒಬ್ಬರೇ ಲೈಕ್ ಹಾಕಿರಿ, ಒಬ್ಬರೇ ಕಮೆಂಟ್ ಮಾಡಿರಿ, ನನಗೆ ವಿಡಿಯೋ ಮಾಡೋಕೆ ಮೋಟಿವೇಟ್ ಸಿಗ್ತೈತಿ. ಸೊ ಯಾರೂ ಕಮೆಂಟ್ ಮಾಡಲಿಲ್ಲ, ನೋಡಲಿಲ್ಲ ಅಂದರೆ ಡಿಮೋಟಿವೇಟ್ ಆಗಿಬಿಡ್ತೀನಿ. ಸೊ ಒಬ್ಬರಾದರೂ ನೋಡಿದ್ರಿ ಅಂದ್ರೆ ಅದಕ್ಕೆ ಕಮೆಂಟ್ ಹಾಕಿರಿ. ಸೊ ಈಗ ಓದ್ತೀನಿ, ಆಮೇಲೆ ನೀರು ತೊಗೊಂಬರ್ತೀನಿ, ಆಮೇಲೆ ಊಟ ಮಾಡ್ತೀನಿ, ಆಮೇಲೆ ಸ್ವಿಚ್ ಆಫ್. ಹಲೋ ಗೈಸ್, ಗುಡ್ ಮಾರ್ನಿಂಗ್. ನಮ್ಮ ಬ್ರೋ ಅಲ್ಲಿ ಇತ್ತ ನೋಡ್ರಿ. ಸೊ ನಿನ್ನೆ ರಾತ್ರಿ ಏನಾಗೈತೆ ಅಂದ್ರೆ, ಏರ್ಬಡ್ಸ್ ಕಳೆದೈತಿ, ಸಿಗಲಾಗೈತಿ. ಸೊ ಇದು ಒಂದು ಐತೆ, ಇನ್ನೊಂದು ಸಿಗಲಾಗೈತಿ. ಎಲ್ಲಿ ಬಿದ್ದೈತೆ ಗೊತ್ತಿಲ್ಲ, ಹುಡುಕಿಡಿದೆ ಸಿಗಲಿಲ್ಲ. ಸೊ ಈಗ ಏನು ನಡೆದೈತೆ ಅಂದ್ರೆ, ಎಕ್ಸಾಮ್ ಪ್ರಿಪ್ರೇಷನ್. ನಾಳೆಗೆ ಸೋಮವಾರ ಎಕ್ಸಾಮ್ ಅದಾವ. ಸೊ ಅದಕ್ಕೆ ಪ್ರಿಪೇರ್ ನಡೆದೈತೆ ಎಕ್ಸಾಮ. ಸೊ ಮತ್ತೆ ಸಿಗ್ತೀನಿ. ಹಾಯ್ ಹಲೋ ಗೈಸ್, ಈಗ ಟೈಮ್ 12 ಆಗೈತಿ. ಇವತ್ತು ರವಿವಾರ, ಟೈಮ್ 12 ಆಗೈತಿ. ಓದಿದೆ ತಲೆ ಕೆಟ್ಟಂಗೆ ಆಗೈತಿ. ಸಾಕು ಅನ್ಸ್ಬಿಡ್ತು. ಸೊ ಈಗ ಕೆಲಸ ಏನೈತೆ ಅಂದರೆ, ನಾಷ್ಟ ಮಾಡಿ ಆಲ್ರೆಡಿ ಓದ್ಕೋತ ಕೂತಿದ್ದೆ. 12 ಆಯಿತು. ನಾಳೆಗೆ ಎಕ್ಸಾಮ್ ಐತಿ. ನಾಳೆಗೆ ಎಕ್ಸಾಮ್ ಯಾವುದೈತಿ ಅಂದ್ರೆ, ನರ್ಸಿಂಗ್ ಎಜುಕೇಷನ್. ನಾಳೆ 9 ಗಂಟೆ 12 ಗಂಟೆ ತನಕ ಐತಿ.
ಈಗ ಸ್ವಲ್ಪ ಜಳಕ ಮಾಡಿ ಸ್ವಲ್ಪ ಫ್ರೆಶ್ ಅಪ್ ಆಗಿ ಮತ್ತೆ ಓದ್ಕೊಂಡಿರ್ಬೇಕು. ಅದೇ ನಮ್ದು ಈಗೇನು ಕೆಲಸ. ಅದಕ್ಕಿಂತ ಮುಂಚೆ ನಮ್ಮ ಬ್ರೋ ಏನು ಮಾಡತ್ತಾನ ನೋಡೋಣ. ನಮ್ಮ ಬ್ರೋ ನೋಡ್ರಿ ಸುಮ್ಮನೆ ನೆಳ್ಳಗೆ ನಿಂತ್ಬಿಟ್ಟನ ಕೂಲಂಗಿ. ತುಮಕೂರ್ಗೆ ಒಯ್ಯಲ್ಲ ನಮ್ಮ ಬ್ರೋನ, ಎಕ್ಸಾಮ್ಗೆ ಒಯ್ಯಂಗಿಲ್ಲ, ಟ್ರೈನಿಗೆ ಹೋಗ್ತೀನಿ. ಆರಾಮ್ ರೆಸ್ಟ್ ಮಾಡಿ. ನಾನು ಇರ್ಬಾರ್ಡ್ಸ್ ಕಳ್ದೈತೆ ನೋಡ್ರಿ, ಈಗ ಒಂದಾಗ್ಬಿಟ್ಟೈತಿ. ಇನ್ನೊಂದು ಎಲ್ಲಿ ಬೀಳ್ತಾನೆ ಒಟ್ಟು ಸಿಗಲ್ಲ ಇದು ನನಗೆ, ಒಂದಾಗ್ಬಿಟ್ಟೈತಿ.